Good morning, students. In the good morning, students. Last classes we are discussing the golden rules of accounting or accounting rules under that here English system and American system. ಓಕೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ ಇಂಗ್ಲಿಷ್ ಕೌಂಟಿಂಗ್ ರೂಲ್ಸ್ ನಾವು ಡಿಸ್ಕಸ್ ಮಾಡಿದ್ವಿ. ಅಂಡರ್ ದಟ್ ಇಯರ್ ವಿ ಶುಡ್ ಬಿ ಡಿಸ್ಕಸಿಂಗ್ ದಿ ಇಂಗ್ಲಿಷ್ ಸಿಸ್ಟಮ್ ಅಂಡ್ ಅಮೆರಿಕನ್ ಸಿಸ್ಟಮ್. ಓಕೆ, ಇಲ್ಲಿ ನೆಕ್ಸ್ಟ್ ಟಾಪಿಕ್ ಇಯರ್ ಡಿಸ್ಕ್ರೈಬ್ ದಿ ಡೆಬಿಟ್ ಅಂಡ್ ಕ್ರೆಡಿಟ್ ಆಸ್ಪೆಕ್ಟ್ ಆಫ್ ಫಾಲೋಯಿಂಗ್ ಟ್ರಾನ್ಸಾಕ್ಷನ್. ಓಕೆ, ನಿಮಗೆ ಲಾಸ್ಟ್ ನಾನು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಹೇಳಿದಂಗೆ ನಿಮ್ಗೆ ಏನಾಯ್ತು ಅಂತಂದ್ರೆ ಈಚ್ ಅಂಡ್ the business transaction including both two aspects. Two aspects include ಆಗಿರುತ್ತೆ. One is debit aspect, another one is credit aspect. ನಮಗೆ ಇಲ್ಲಿ ಏನು ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ ಡೆಬಿಟ್ ಆಸ್ಪೆಕ್ಟ್ ಮತ್ತು ಕ್ರೆಡಿಟ್ ಆಸ್ಪೆಕ್ಟ್ ನಮಗೆ ಇನ್ಕ್ಲೂಡ್ ಆಗಿರುತ್ತೆ. In this case, each and every business transaction including the debit aspect and credit aspect. In this case, the first one ನಾವು ನೋಡೋಣ, purchased goods for cash rupees 10,000. Purchased goods for cash rupees 10,000. In this case, first now find out ಮಾಡೋಣ, this is the cash transaction or credit transaction. ಇಲ್ಲಿ purchased goods for cash ಅವನೇ ಹೇಳಿರೋದ್ರಿಂದ they are purchasing goods. When they are purchasing the goods, they are paid immediately for cash. That's why it is a cash transaction. ಇದು ನಮಗೆ ಯಾವ ಟ್ರಾನ್ಸಾಕ್ಷನ್ ಆಗಿರುತ್ತೆ ಅಂತಂದ್ರೆ cash transaction. Here we should be applying the rules of accounting. Here we should be find out the debit aspect and credit aspect. ನೋಡಿ ಇಲ್ಲಿ here purchase. Purchase is real or nominal account. Cash is the real account. ಇಲ್ಲಿ purchases ನೋಡಿ two aspect ಅನ್ನು find out ಮಾಡಿದ್ವಿ. One is the purchases, another one is the cash. Here purchases is the real or nominal account. Cash is the real account. In this case, here we should be follow the rules. ಇಲ್ಲಿ both real account ನಾವು ತಗೊಳ್ಳೋದ್ರಿಂದ ಇಲ್ಲಿ ಡೆಬಿಟ್ ಆಸ್ಪೆಕ್ಟ್ ಅನ್ನು ನೋಡ್ತೀವಿ. ಡೆಬಿಟ್ ಅಂಡ್ ಕ್ರೆಡಿಟ್. ಇಲ್ಲಿ ಡೆಬಿಟ್ ನ ನಾವು ನೋಡಿದಾಗ ಡೆಬಿಟ್ ರಿಯಲ್ ಅಕೌಂಟ್ ರೂಲ್ಸ್ ಏನಾಗಿರುತ್ತೆ, ಡೆಬಿಟ್ ವಾಟ್ ಕಮ್ಸ್ ಇನ್. ನಾವು ಪರ್ಚೇಸ್ ಮಾಡೋದ್ರಿಂದ ಏನ್ ಬರ್ತಾ ಇದೆ, ನಮ್ಗೆ ಬಿಸ್ನೆಸ್ ಒಳಗಡೆ ಗೂಡ್ಸ್ ಬರ್ತಾ ಇದೆ. ಅರ್ಥ ಆಗಿದೆ ಇದು ವಾಟ್ ಕಮ್ಸ್ ಇನ್. ಇಲ್ಲಿ ಪರ್ಚೇಸ್ಡ್ ಗೂಡ್ಸ್. ಪರ್ಚೇಸ್ ಮಾಡ್ತಾ ಇರೋದ್ರಿಂದ ನಮ್ಗೆ ಏನ್ ಬರ್ತಾ ಇದೆ, ಗೂಡ್ಸ್ ಬರ್ತಾ ಇದೆ. ಅದರಿಂದ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ನಮ್ಮಿಂದ ಹೊರಗಡೆ ಏನು ಹೋಗ್ತಾ ಇದೆ, ಕ್ಯಾಶ್ ಹೊರಗಡೆ ಹೋಗ್ತಾ ಇದೆ. ಡೆಬಿಟ್ ಅನ್ನೋದು ಏನಾಗ್ತಾ ಇದೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಇಲ್ಲಿ ಡೆಬಿಟ್ ಏನಾಗ್ತಾ ಇದೆ, ನಮ್ಮಿಂದ ಏನು ಗೂಡ್ಸ್ ಬರ್ತಾ ಇದೆ. ಏನ್ ಮಾಡಿರೋದ್ರಿಂದ, ಪರ್ಚೇಸ್ ಮಾಡಿರೋದ್ರಿಂದ ನಮಗೆ ಗೂಡ್ಸ್ ಬರ್ತಾ ಇದೆ. ಅಥವಾ ನಾಮಿನಲ್ ಅಕೌಂಟ್ ಆಗಿ ನೋಡಿದಾಗ ಡೆಬಿಟ್ ನಮ್ಗೆ ಏನಾಗುತ್ತೆ, ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್. ಯಾವ ಲಾಸ್ ಆಗ್ತಾ ಇದೆ ನಮಗೆ, ಹಿಯರ್ ವಿ ಶುಡ್ ಬಿ ಪರ್ಚೇಸಿಂಗ್ ದಿ ಗೂಡ್ಸ್ ನಾವು ಪರ್ಚೇಸ್ ಮಾಡ್ತಾ ಇರೋದ್ರಿಂದ ನಮ್ಗೆ ಏನಾಗ್ತಾ ಇದೆ ಇಲ್ಲಿ ಅಂತಂದ್ರೆ ನಿಮ್ಗೆ ಎಕ್ಸ್ಪೆನ್ಸಸ್ ಆಗ್ತಾ ಇದೆ. ಅವಾಗ ಇಲ್ಲಿ ಡೆಬಿಟ್ ಆಸ್ಪೆಕ್ಟ್ ಏನ್ ಬರುತ್ತೆ, ಪರ್ಚೇಸ್ ಅಕೌಂಟ್ ಕ್ರೆಡಿಟ್ cash account. Credit cash account ಯಾಕಂದ್ರೆ because the real account rules, here we should be follow the debit what comes in, credit what goes out. Next transaction ನೋಡೋಣ, purchased. Second transaction, purchased furniture.
purchased furniture for cash rupees 50,000. ಓಕೆ, ಇಲ್ಲಿ ನೆಕ್ಸ್ಟ್ ನಿಮ್ಗೆ ಏನ್ ಕೊಟ್ಟಿದ್ದಾನೆ, ಪರ್ಚೇಸ್ಡ್ ಫರ್ನಿಚರ್. ನೋಡಿ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಅಸೆಟ್ ನೇಮ್ ನ ಕೊಟ್ಟಿದ್ದಾನೆ. ಇಲ್ಲಿ ಏನ್ ಕೊಟ್ಟಿದ್ದಾನೆ, ಫರ್ನಿಚರ್. ಇಲ್ಲಿ ಇಮಿಡಿಯೇಟ್ ಆಗಿ when they are purchasing the furniture, okay, here immediately they are paid for cash. ಇಮಿಡಿಯೇಟ್ ಆಗಿ ಅವರು ಏನ್ ಪೇ ಮಾಡ್ತಾ ಇದ್ದಾರೆ, ಕ್ಯಾಶ್ ನ ಪೇ ಮಾಡ್ತಾ ಇದ್ದಾರೆ. ಓಕೆ, ಅದರಿಂದ ಫಸ್ಟ್ ದಿಸ್ ಇಸ್ ದಿ ಕ್ಯಾಶ್ ಟ್ರಾನ್ಸಾಕ್ಷನ್. ಯಾವ ಟ್ರಾನ್ಸಾಕ್ಷನ್ ಆಗಿರುತ್ತೆ ಅಂತಂದ್ರೆ ನಮಗೆ ಕ್ಯಾಶ್ ಟ್ರಾನ್ಸಾಕ್ಷನ್, ಕ್ಯಾಶ್ ಟ್ರಾನ್ಸಾಕ್ಷನ್. ಓಕೆ, ಹಿಯರ್ ಆಲ್ಸೋ ವಿ ಶುಡ್ ಬಿ ಫೈಂಡ್ ಔಟ್ ದಿ ಟೂ ಆಸ್ಪೆಕ್ಟ್ಸ್. ಯಾಕಂದ್ರೆ ಟೂ ಅಕೌಂಟ್ಸ್ ಮಾಡಬೇಕು ಅಂತಂದ್ರೆ ಹಿಯರ್ ವಿ ಶುಡ್ ಬಿ ಫೈಂಡ್ ಔಟ್ ದಿ ಟೂ ಆಸ್ಪೆಕ್ಟ್ಸ್. ಫರ್ನಿಚರ್, ಫರ್ನಿಚರ್ ಅನ್ನೋದು ನಮ್ಗೆ ಏನಾಗುತ್ತೆ, ಅಸೆಟ್ ಆಗಿರೋದ್ರಿಂದ ಇಟ್ ಶುಡ್ ಬಿ ರಿಯಲ್ ಅಕೌಂಟ್. ಓಕೆ, ಕ್ಯಾಶ್ ಆಲ್ಸೋ ರಿಯಲ್ ಅಕೌಂಟ್, ಕ್ಯಾಶ್ ಆಲ್ವೇಸ್ ರಿಯಲ್ ಅಕೌಂಟ್. ಓಕೆ, ಅಲ್ಲಿ ಫರ್ನಿಚರ್ ಅನ್ನೋದು ನಮ್ಗೆ ಏನಾಗಿದೆ, ರಿಯಲ್ ಅಕೌಂಟ್ ಆಗಿದೆ. ಓಕೆ, ಕ್ಯಾಶ್ ಅನ್ನೋದು ಏನಾಗಿದೆ, ನಮ್ಗೆ ರಿಯಲ್ ಅಕೌಂಟ್ ಆಗಿದೆ. ಓಕೆ, ಅದರಿಂದ ಇಲ್ಲಿ ದ ರೂಲ್ಸ್ ನಾವು ಅಕೌಂಟಿಂಗ್ ರೂಲ್ಸ್ ನಾವು ಅಪ್ಲೈ ಮಾಡಿದಾಗ ಇಲ್ಲಿ ನಮ್ಗೆ ಏನ್ ಬರುತ್ತೆ, ಡೆಬಿಟ್ ದ ರಿಯಲ್ ಅಕೌಂಟ್, ಬೋತ್ ಆರ್ ರಿಯಲ್ ಅಕೌಂಟ್ ಆಗಿರೋದ್ರಿಂದ ಇಲ್ಲಿ ನಿಮ್ಗೆ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಓಕೆ, ಇಲ್ಲಿ ನಮ್ಗೆ ಏನ್ ಬರ್ತಾ ಇದೆ, ಫರ್ನಿಚರ್ ಪರ್ಚೇಸ್ ಮಾಡಿರೋದ್ರಿಂದ ನಮ್ಮ ಬಿಸ್ನೆಸ್ ಒಳಗಡೆ ಏನ್ ಬರ್ತಾ ಇದೆ, ಫರ್ನಿಚರ್ ಬರ್ತಾ ಇದೆ. ಓಕೆ, ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಕ್ಯಾಶ್ ನ ಕೊಡ್ತಾ ಇದೀವಿ. ನಮ್ಮಿಂದ ಏನಾಗ್ತಾ ಇದೆ, ಕ್ಯಾಶ್ ಹೊರಗಡೆ ಹೋಗ್ತಾ ಇದೆ. ಹಿಯರ್ ವಿ ಶುಡ್ ಬಿ ಫೈಂಡ್ ಔಟ್ ದಿ ಡೆಬಿಟ್, ಡೆಬಿಟ್ ಫರ್ನಿಚರ್ ಅಕೌಂಟ್, ಡೆಬಿಟ್ ಫರ್ನಿಚರ್ ಅಕೌಂಟ್, ಕ್ರೆಡಿಟ್, ಕ್ರೆಡಿಟ್ ಕ್ಯಾಶ್ ಅಕೌಂಟ್. ಕ್ರೆಡಿಟ್ ನಮ್ಗೆ ಏನ್ ಬರುತ್ತೆ, ಕ್ಯಾಶ್ ಅಕೌಂಟ್. ಅಲ್ಲಿಗೆ ನಮ್ಗೆ ಬಿಸ್ನೆಸ್ ರೂಲ್ಸ್ ಪ್ರಕಾರ ನಾವು ಹೋದಾಗ ಡೆಬಿಟ್ ವಾಟ್ ಕಮ್ಸ್ ಇನ್, ಡೆಬಿಟ್ ನಮ್ಗೆ ಏನ್ ಬರ್ತಾ ಇದೆ, ಬಿಸ್ನೆಸ್ ಒಳಗಡೆ ಫರ್ನಿಚರ್ ಬರ್ತಾ ಇದೆ. ಕ್ರೆಡಿಟ್ ವಾಟ್ ಗೋಸ್ ಔಟ್, ನಮ್ಮಿಂದ ಹೊರಗಡೆ ಏನ್ ಹೋಗ್ತಾ ಇದೆ, ಕ್ಯಾಶ್ ಹೋಗ್ತಾ ಇದೆ. ಓಕೆ, ನೆಕ್ಸ್ಟ್ ಟ್ರಾನ್ಸಾಕ್ಷನ್ಸ್ ನಾವು ನೋಡೋಣ. Okay, next transaction. Okay, students, next now ನೋಡೋಣ, sold goods for cash, sold goods for cash rupees 30,000. sold goods for cash rupees 30,000. Next transaction will be sold goods for cash rupees 30,000. Okay, in this case here it is a which type of transaction, when we are sold goods to customers. ಅಂದ್ರೆ ನಾವು ಗೂಡ್ಸ್ ನ ಕಸ್ಟಮರ್ ಗೆ ಸೇಲ್ ಮಾಡಿದಾಗ ನಾವು ಇಮಿಡಿಯೇಟ್ ಆಗಿ ಏನು ರಿಸೀವ್ ಮಾಡ್ಕೊಂತಾ ಇದೀವಿ, ಕ್ಯಾಶ್ ನ ರಿಸೀವ್ ಮಾಡ್ತಾ ಇದೀವಿ. That's why it is a cash transaction. ಇದು ನಮಗೆ ಯಾವ ಟ್ರಾನ್ಸಾಕ್ಷನ್ ಆಗಿರುತ್ತೆ ಅಂದ್ರೆ ಕ್ಯಾಶ್ ಟ್ರಾನ್ಸಾಕ್ಷನ್, ಕ್ಯಾಶ್ ಟ್ರಾನ್ಸಾಕ್ಷನ್. Okay, here we should be find out sale, sold nothing but sales and cash. Okay, sold nothing but what, sales. Okay, next cash na ನಾವು find out ಮಾಡಿದೀವಿ. Here sales also nominal or real account, nominal or real account. Okay, here cash also real account, cash also real account. ಇಲ್ಲಿ ನಾವು ರೂಲ್ಸ್ ನ ಅಪ್ಲೈ ಮಾಡಿದಾಗ ಬೋತ್ ನಾವು ರಿಯಲ್ ಆಗಿ ನೋಡೋಣ. ರಿಯಲ್ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಓಕೆ, ಅಲ್ಲಿಗೆ ನಮ್ಗೆ ಏನ್ ಬರ್ತಾ ಇದೆ, ಸೇಲ್ಸ್ ಮಾಡೋದ್ರಿಂದ ಬಿಸ್ನೆಸ್ ಒಳಗಡೆ ಕ್ಯಾಶ್ ಬರ್ತಾ ಇದೆ. ವಾಟ್ ಗೋಸ್ ಔಟ್, ನಮ್ಮಿಂದ ಏನಾಗ್ತಾ ಇದೆ, ಗೂಡ್ಸ್ ಹೊರಗಡೆ ಹೋಗ್ತಾ ಇದೆ. ಯಾವಾಗ ಹೊರಗಡೆ ಹೋಗ್ತಾ ಇದೆ ಅಂದ್ರೆ ವೆನ್ ವಿ ಆರ್ ಸೇಲ್ ಆಫ್ ಗೂಡ್ಸ್, ನಾವು ಗೂಡ್ಸ್ ನ ಸೇಲ್ ಮಾಡ್ತಾ ಇರೋದ್ರಿಂದ ನಮ್ಗೆ ಕ್ಯಾಶ್ ಬರ್ತಾ ಇದೆ, ನಮ್ಮಿಂದ ಗೂಡ್ಸ್ ಏನಾಗ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ. ಓಕೆ, ಅವಾಗ ಇಲ್ಲಿ ನಮ್ಗೆ ಡೆಬಿಟ್ ಆಸ್ಪೆಕ್ಟ್, ಡೆಬಿಟ್ ನಮ್ಮ ಬಿಸ್ನೆಸ್ ಒಳಗಡೆ ಏನ್ ಬರ್ತಾ ಇದೆ, ವಾಟ್ ಕಮ್ಸ್ ಇನ್, ಯರ್ ಕ್ಯಾಶ್ ಬರ್ತಾ ಇದೆ, ಕ್ಯಾಶ್ ಅಕೌಂಟ್, ಕ್ಯಾಶ್ ಅಕೌಂಟ್. ನೆಕ್ಸ್ಟ್ ಕ್ರೆಡಿಟ್, ಕ್ರೆಡಿಟ್ ನಮ್ಮಿಂದ ಹೊರಗಡೆ ಏನು ಹೋಗ್ತಾ ಇದೆ, ಗೂಡ್ಸ್. ಯಾವ್ದ್ರಿಂದ ಹೋಗ್ತಾ ಇದೆ, ಸೇಲ್ಸ್ ಮಾಡಿರೋದ್ರಿಂದ ಗೂಡ್ಸ್ ನಮ್ಮಿಂದ ಹೊರಗಡೆ ಹೋಗ್ತಾ ಇದೆ.
ಓಕೆ ಅಲ್ಲಿಗೆ ಡೆಬಿಟ್ ವಾಟ್ ಕಮ್ಸ್ ಇನ್ ಏನ್ ಬರ್ತಾ ಇದೆ ನಮಗೆ ಕ್ಯಾಶ್ ಬರ್ತಾ ಇದೆ. ಕ್ರೆಡಿಟ್ ನಮ್ಮಿಂದ ಹೊರಗಡೆ ಏನಾಗ್ತಾ ಇದೆ ಗೂಡ್ಸ್ ಹೋಗ್ತಾ ಇದೆ ಫಾರ್ ದಿ ಪರ್ಪಸ್ ಆಫ್ ಸೇಲ್ಸ್. ಓಕೆ ನೆಕ್ಸ್ಟ್ sold goods to Rama on credit. Sold goods to Rama on credit rupees 50,000. Okay, ಅಂದ್ರೆ ಇಲ್ಲಿ here we should be sold goods to Rama. ಯಾರಿಗೆ ನಾವು ಗೂಡ್ಸ್ ನ ಸೇಲ್ ಮಾಡ್ತಾ ಇದೀವಿ? ರಾಮಗೆ ಆನ್ ಕ್ರೆಡಿಟ್. ಅವನು ಹೇಳಿದಾನೆ ಯಾವ ಮುಖಾಂತರ ಸಾಲವಾಗಿ ಅವನಿಗೆ ಗೂಡ್ಸ್ ನ ನಾವು ಸೇಲ್ ಮಾಡ್ತಾ ಇದೀವಿ. ಎಷ್ಟು ಸೇಲ್ ಮಾಡ್ತಾ ಇದೀವಿ ಅಂತಂದ್ರೆ ರೂಪೀಸ್ 50,000. ದಟ್ಸ್ ವೈ ಇದು ನಮ್ಗೆ ಯಾವ ಟ್ರಾನ್ಸಾಕ್ಷನ್ ಆಗಿರುತ್ತೆ ಅಂತಂದ್ರೆ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಯಾವ ಟ್ರಾನ್ಸಾಕ್ಷನ್ ಆಗಿರುತ್ತೆ ನಮ್ಗೆ? ಕ್ರೆಡಿಟ್ ಟ್ರಾನ್ಸಾಕ್ಷನ್. Okay, here also we should be find out the two aspects. Okay, first ನಮಗೆ sold nothing but ಏನು sales. It is a nominal or real account. ಇದು ನಮಗೆ ಏನಾಗಿದೆ nominal or real account. Okay, Rama is the personal account. Okay, ಇಲ್ಲಿ ನಮ್ಗೆ ಏನ್ ಬರುತ್ತೆ ಅಂತಂದ್ರೆ ಇಲ್ಲಿ ರಿಯಲ್ ಅಕೌಂಟ್ ಆದಾಗ ಏನಾಗುತ್ತೆ ಏನು ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಇಲ್ಲಿ ನಮ್ಗೆ ಹೊರಗಡೆ ಏನು ನಮ್ಮ ಬಿಸ್ನೆಸ್ ಒಳಗಡೆ ಏನು ಬರ್ತಾ ಇಲ್ಲ, ನಮ್ಮಿಂದ ಏನಾಗ್ತಾ ಇದೆ ಹೊರಗಡೆ ಹೋಗ್ತಾ ಇದೆ. ಓಕೆ, ಇಲ್ಲಿ ರಾಮ ಅನ್ನೋದು ಪರ್ಸನಲ್ ಅಕೌಂಟ್ ಆಗಿದೆ. ದ ರೂಲ್ಸ್ ಆಫ್ ಪರ್ಸನಲ್ ಅಕೌಂಟ್ ಡೆಬಿಟ್ ದಿ ರಿಸೀವರ್, ಕ್ರೆಡಿಟ್ ದಿ ಗಿವರ್. ಅಂದ್ರೆ ಇಲ್ಲಿ ನಮಗೆ ರಾಮ ಅನ್ನೋನ್ ಏನ್ ಮಾಡ್ತಾ ಇದ್ದಾನೆ ಗೂಡ್ಸ್ ನ ರಿಸೀವ್ ಮಾಡ್ಕೊಂತಾ ಇದ್ದಾನೆ. ಅವಾಗ ಇಲ್ಲಿ ನಾವು ಬೋತ್ ಎರಡು ಅಕೌಂಟ್ ನ ರೂಲ್ ನ ಫಾಲೋ ಮಾಡಬೇಕಾಗುತ್ತೆ. ಪರ್ಸನಲ್ ಅಕೌಂಟ್ ರೂಲ್ಸ್ ಅಂಡ್ ರಿಯಲ್ ಅಕೌಂಟ್ ರೂಲ್ಸ್. ಪರ್ಸನಲ್ ಅಕೌಂಟ್ ರೂಲ್ಸ್ ನಾವು ನೋಡ್ಬೇಕಾಗುತ್ತೆ, ಅದೇ ರೀತಿಯಾಗಿ ನಾವು ರಿಯಲ್ ಅಕೌಂಟ್ ರೂಲ್ಸ್ ನಾವು ನೋಡ್ಬೇಕಾಗುತ್ತೆ. ಅವಾಗ ಇಲ್ಲಿ ಡೆಬಿಟ್ ಆಸ್ಪೆಕ್ಟ್ ಏನ್ ಬರ್ತದೆ? ಡೆಬಿಟ್ Rama's account, credit sales account. Okay, in this case ನೋಡಿ ಇಲ್ಲಿ ರಾಮ ಅನ್ನೋದು ಸೋಲ್ಸ್ ಅನ್ನೋದು ಏನಾಗಿದೆ ನಮಗೆ ರಿಯಲ್ ಆರ್ ನಾಮಿನಲ್ ಅಕೌಂಟ್. ಓಕೆ, ಇಲ್ಲಿ ಎಕ್ಸ್ಪೆನ್ಸಸ್ ಆಗ್ತಾ ಇಲ್ಲ, ಇನ್ಕಮ್ ಆಗ್ತಾ ಇದೆ. ಇನ್ಕಮ್ ಆಗಿದ್ದು ನಮ್ಗೆ ಏನಾಗುತ್ತೆ ಕ್ರೆಡಿಟ್ ಆಗುತ್ತೆ. ಓಕೆ, ಅವಾಗ ಇಲ್ಲಿ ಏನಾಗುತ್ತೆ ಅಂತಂದ್ರೆ ರಾಮ ಅನ್ನೋದು ಪರ್ಸನಲ್ ಅಕೌಂಟ್, ಡೆಬಿಟ್ ದಿ ರಿಸೀವರ್. ಅವ್ನು ನಾವು ಸೇಲ್ ಮಾಡ್ತಾ ಇರೋದ್ರಿಂದ ಗೂಡ್ಸ್ ಅವನು ಏನ್ ಮಾಡ್ತಾ ಇದ್ದಾನೆ ರಿಸೀವ್ ನ ಮಾಡ್ಕೊಂತಾ ಇದ್ದಾನೆ. ಇಲ್ಲಿ ನಮ್ಗೆ ಅವನು ಕೊಡ್ತಾ ಇಲ್ಲ. ಅದರಿಂದ ಇಲ್ಲಿ ನಮ್ಗೆ ಏನಾಗಿರುತ್ತೆ ಅಂತಂದ್ರೆ ಡೆಬಿಟ್ ದಿ ರಿಸೀವರ್. ರಾಮ ಡೆಬಿಟ್, ನಾವೇನ್ ಮಾಡ್ತಾ ಇದೀವಿ ಸೇಲ್ಸ್. ಡೆಬಿಟ್ ರಿಯಲ್ ಅಕೌಂಟ್ ನಮ್ಮ ಕ್ರೆಡಿಟ್ ರೋಲ್ ಏನಾಗಿರುತ್ತೆ ಅಂದ್ರೆ ವಾಟ್ ಗೋಸ್ ಔಟ್. ಓಕೆ, ನೆಕ್ಸ್ಟ್ ಟ್ರಾನ್ಸಾಕ್ಷನ್ಸ್ ನಾವು ನೋಡೋಣ. Next, purchased machinery for cash. Purchased machinery for cash. Purchased machinery for cash rupees 50,000. Purchased machinery for cash rupees 50,000. ಓಕೆ, ಇಲ್ಲಿ ಇಮಿಡಿಯೇಟ್ ಆಗಿ ಅವನು ಮಷಿನರಿನ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಅವನು ಏನ್ ಪೇ ಮಾಡ್ತಾ ಇದ್ದಾನೆ ಕ್ಯಾಶ್ ನ ಪೇ ಮಾಡ್ತಾ ಇದ್ದಾನೆ. ದಟ್ಸ್ ವೈ ಇಟ್ ಶುಡ್ ಬಿ ಕ್ಯಾಶ್ ಟ್ರಾನ್ಸಾಕ್ಷನ್. ಇದು ನಮ್ಗೆ ಯಾವ ಟ್ರಾನ್ಸಾಕ್ಷನ್ ಆಗಿರ್ತದೆ? ಕ್ಯಾಶ್ ಟ್ರಾನ್ಸಾಕ್ಷನ್. ಓಕೆ, ಹಿಯರ್ ವಿ ಶುಡ್ ಫೈಂಡ್ ಔಟ್ ಬೋತ್ ಆಸ್ಪೆಕ್ಟ್ಸ್ ಲೈಕ್ ಡೆಬಿಟ್ ಅಂಡ್ ಕ್ರೆಡಿಟ್. ಇಲ್ಲಿ ಮಷಿನರಿ ಅನ್ನೋದು ನಮ್ಗೆ ಏನಾಗಿದೆ ಅಸೆಟ್ ಆಗಿದೆ, ಬಿಕಾಸ್ ಇಟ್ ಶುಡ್ ಬಿ ರಿಯಲ್ ಅಕೌಂಟ್. ಇದು ಯಾವ ಅಕೌಂಟ್ ಆಗಿರ್ತದೆ ನಮ್ಗೆ ರಿಯಲ್ ಅಕೌಂಟ್. ಕ್ಯಾಶ್ ಇಸ್ ದಿ ರಿಯಲ್ ಅಕೌಂಟ್. ಅವಾಗ ಇಲ್ಲಿ ನಾವು ರೂಲ್ಸ್ ನ ಫಾಲೋ ಮಾಡಿದ್ರೆ ಇಲ್ಲಿ ಏನಾಗುತ್ತೆ ಡೆಬಿಟ್ ವಾಟ್ ಕಮ್ಸ್ ಇನ್. ನಾವು ಪರ್ಚೇಸ್ ಮಾಡ್ತಾ ಇರೋದ್ರಿಂದ ನಮ್ಗೆ ಏನ್ ಬರ್ತಾ ಇದೆ ಮಷಿನರಿ ಬರ್ತಾ ಇದೆ. ಕ್ರೆಡಿಟ್ ವಾಟ್ ಗೋಸ್ ಔಟ್, ನಮ್ಮಿಂದ ಹೊರಗಡೆ ಏನ್ ಹೋಗ್ತಾ ಇದೆ ಕ್ಯಾಶ್ ಹೋಗ್ತಾ ಇದೆ. ಅವಾಗ ನಿಮ್ಗೆ ಬರೋದು ಡೆಬಿಟ್ ಆಸ್ಪೆಕ್ಟ್. ಡೆಬಿಟ್ machinery account. Next, credit aspect.
ಕ್ರೆಡಿಟ್ ಆಸ್ಪೆಕ್ಟ್ ಕ್ಯಾಶ್ ಅಕೌಂಟ್. ಕ್ರೆಡಿಟ್ ಆಸ್ಪೆಕ್ಟ್ ನಿಮ್ಗೆ ಏನು ಬರುತ್ತೆ? ಕ್ಯಾಶ್ ಅಕೌಂಟ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡಿ, ಕ್ಯಾಶ್ ಸೇಲ್ಸ್ ರೂಪೀಸ್ 10,000. ಅವನೇ ಏನ್ ಹೇಳಿದಾನೆ ಇಲ್ಲಿ ನಿಮಗೆ? ಕ್ಯಾಶ್ ಸೇಲ್ಸ್ ರೂಪೀಸ್ 10,000. ಓಕೆ, ಅಲ್ಲಿಗೆ ಇದು ನಿಮಗೆ ಯಾವ ಟ್ರಾನ್ಸಾಕ್ಷನ್ ಆಗಿರುತ್ತೆ? ದಿಸ್ ಇಸ್ ಆಲ್ಸೋ ಕ್ಯಾಶ್ ಟ್ರಾನ್ಸಾಕ್ಷನ್. Cash transaction. Okay, here also we should be find out two aspect like cash and sales. Cash ಅನ್ನೋದು ನಮಗೆ ಏನಾಗಿರುತ್ತೆ? ರಿಯಲ್ ಅಕೌಂಟ್. Sales is nominal or real account. Okay, now here also we should be follow the ರಿಯಲ್ ಅಕೌಂಟ್ ರೂಲ್ಸ್ ನಾವು ಫಾಲೋ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ ಅಂದ್ರೆ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಓಕೆ, ಅಲ್ಲಿ ನಾವು ಸೇಲ್ಸ್ ಮಾಡ್ತಾ ಇರೋದ್ರಿಂದ ನಮ್ಗೆ ಏನ್ ಬರ್ತಾ ಇದೆ? ಇಲ್ಲಿ ಕ್ಯಾಶ್ ಬರ್ತಾ ಇದೆ. ನಾವು ಏನ್ ಮಾಡಿರೋದ್ರಿಂದ ವಾಟ್ ಗೋಸ್ ಔಟ್, ನಾವು ಸೇಲ್ ಮಾಡಿರೋದ್ರಿಂದ ಗೂಡ್ಸ್ ಹೊರಗಡೆ ಹೋಗ್ತಾ ಇದೆ. ಅವಾಗ ನಿಮ್ಗೆ ಏನ್ ಬರುತ್ತೆ ಅಂತಂದ್ರೆ ಡೆಬಿಟ್ ಕ್ಯಾಶ್ ಅಕೌಂಟ್, ಕ್ರೆಡಿಟ್ ಸೇಲ್ಸ್ ಅಕೌಂಟ್. ಓಕೆ, ಹಾಗೆ ನಮಗೆ ಡೆಬಿಟ್ ಏನಾಗಿರುತ್ತೆ? ಕ್ಯಾಶ್ ಅಕೌಂಟ್ ಆಗಿರುತ್ತೆ. ಕ್ರೆಡಿಟ್ ನಮ್ಗೆ ಏನಾಗಿರುತ್ತೆ? ಸೇಲ್ಸ್ ಅಕೌಂಟ್ ಆಗಿರುತ್ತೆ. ಓಕೆ ಸ್ಟೂಡೆಂಟ್, ನೆಕ್ಸ್ಟ್ ನಮಗೆ ನಾವು ನೋಡೋಣ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಕ್ಯಾಶ್ ಪೇಡ್ into bank. Cash paid into bank rupees 10,000. ಓಕೆ, ಇಲ್ಲಿ ನಾವೇನ್ ಮಾಡ್ತಾ ಇದ್ವಿ? ಕ್ಯಾಶ್ ಪೇಡ್ ಇಂಟು ಬ್ಯಾಂಕ್ ಅಂದ್ರೆ ನಾವೇನ್ ಮಾಡ್ತಾ ಇದ್ವಿ? ಬ್ಯಾಂಕ್ ಅಲ್ಲಿ ಅಮೌಂಟ್ ನ ಡೆಪಾಸಿಟ್ ನ ಮಾಡ್ತಾ ಇದೀವಿ. ಅವಾಗ ಇದು ನಮ್ಗೆ ಇಲ್ಲಿ ಸಾಲನ ನೋಡೋದಿಲ್ಲ, ಯಾಕಂದ್ರೆ ನಾವು ಕ್ಯಾಶ್ ನ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿರೋದ್ರಿಂದ ಇದು ನಮ್ಗೆ ಯಾವ ಟ್ರಾನ್ಸಾಕ್ಷನ್ ಆಗಿರುತ್ತೆ ಅಂತಂದ್ರೆ ಕ್ಯಾಶ್ ಟ್ರಾನ್ಸಾಕ್ಷನ್. ಯಾವ ಟ್ರಾನ್ಸಾಕ್ಷನ್ ಆಗಿರುತ್ತೆ ನಮಗೆ? ಕ್ಯಾಶ್ ಟ್ರಾನ್ಸಾಕ್ಷನ್. ಓಕೆ, ಇಲ್ಲಿ ನಾವು ಬೋತ್ ಆಸ್ಪೆಕ್ಟ್ಸ್ ಅಲ್ಲಿ ನೋಡ್ಬೇಕಾಗುತ್ತೆ. ಇಲ್ಲಿ ನಮಗೆ ಕ್ಯಾಶ್ ಅನ್ನೋದು ಬರುತ್ತೆ, ಬ್ಯಾಂಕ್ ಅನ್ನೋದು ಬರುತ್ತೆ. ಕ್ಯಾಶ್ ಇಸ್ ದಿ ರಿಯಲ್ ಅಕೌಂಟ್, ಬ್ಯಾಂಕ್ ಇಸ್ ದಿ ಪರ್ಸನಲ್ ಅಕೌಂಟ್. ಓಕೆ, ಅಲ್ಲಿಗೆ ನಾವು ಕ್ಯಾಶ್ ನ ನೋಡಿದಾಗ ಇದೇನಾಗುತ್ತೆ? ಕ್ಯಾಶ್ ಇಸ್ ದಿ ರಿಯಲ್ ಅಕೌಂಟ್ ರೂಲ್ ಏನ್ ಬರುತ್ತೆ? ಡೆಬಿಟ್ ವಾಟ್ ಕಮ್ಸ್ ಇನ್. ಇಲ್ಲಿ ನಮಗೆ ಬರ್ತಾ ಇಲ್ಲ. ಹಿಯರ್ ವಿ ಶುಡ್ ಬಿ ಕ್ರೆಡಿಟ್ ವಾಟ್ ಗೋಸ್ ಔಟ್. ನಮ್ಮಿಂದ ಅದೇನಾಗ್ತಾ ಇದೆ? ಹೊರಗಡೆ ಹೋಗ್ತಾ ಇದೆ. ಅವಾಗ ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ನಮಗೆ ಕ್ರೆಡಿಟ್ ರೂಲ್ ನಾವು ಅಪ್ಲೈ ಮಾಡ್ತೀವಿ. ಯಾಕಂದ್ರೆ ಬಿಕಾಸ್ ವಾಟ್ ಗೋಸ್ ಔಟ್, ಬ್ಯಾಂಕ್ ಇಸ್ ದಿ ಪರ್ಸನಲ್ ಅಕೌಂಟ್. ಬ್ಯಾಂಕ್ ಅನ್ನೋದು ನಮ್ಗೆ ಏನಾಗಿರುತ್ತೆ? ಪರ್ಸನಲ್ ಅಕೌಂಟ್ ಆಗಿರುತ್ತೆ. ಹಿಯರ್ ದ ರೂಲ್ಸ್ ಇಸ್ ಡೆಬಿಟ್ ದಿ ರಿಸೀವರ್. ಅಂದ್ರೆ ಬ್ಯಾಂಕ್ ಅವನು ಏನ್ ಮಾಡ್ತಾ ಇದ್ದಾನೆ? ರಿಸೀವರ್ ಮಾಡ್ಕೊಂತಾ ಇದ್ದಾನೆ. ಕ್ರೆಡಿಟ್ ದಿ ಗಿವರ್, ಅವನು ನಮ್ಗೆ ಕೊಡ್ತಾ ಇಲ್ಲ. ಅವಾಗ ಇಲ್ಲಿ ನಮ್ಗೆ ಡೆಬಿಟ್ ಆಸ್ಪೆಕ್ಟ್ ಬ್ಯಾಂಕ್ ಅಕೌಂಟ್. ಯಾಕಂದ್ರೆ ಬಿಕಾಸ್ ಈಸ್ ದಿ ರಿಸೀವರ್. ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಕ್ಯಾಶ್ ಅಕೌಂಟ್. ಯಾಕಂದ್ರೆ ಬಿಕಾಸ್ ವಾಟ್ ಗೋಸ್ ಔಟ್. ಅಲ್ಲಿಗೆ ನಾವು ರೂಲ್ಸ್ ನ ಬೋತ್ ಅಕೌಂಟ್ಸ್ ನೋಡಿದ್ವಿ. ಪರ್ಸನಲ್ ಅಕೌಂಟ್ ಡೆಬಿಟ್ ತಗೊಂಡಿದ್ವಿ ಬಿಕಾಸ್ ಇಸ್ ದ ರಿಸೀವರ್. ಇಲ್ಲಿ ಕ್ರೆಡಿಟ್ ರಿಯಲ್ ಅಕೌಂಟ್ ನ ನೋಡಿದ್ವಿ, ವಾಟ್ ಗೋಸ್ ಔಟ್. ಓಕೆ, ನೆಕ್ಸ್ಟ್ ಟ್ರಾನ್ಸಾಕ್ಷನ್ commenced business with cash rupees 1 lakh. Okay, here commenced nothing but here started. Commenced nothing but what? Started. Okay, ಇಲ್ಲಿ ನಾವೇನ್ ಮಾಡ್ತೀವಿ? ಕ್ಯಾಪಿಟಲ್ ಏನ್ ನಾವು ಕಮೆನ್ಸ್ ಆಗಿ ಬಿಸ್ನೆಸ್ ಮಾಡಿದಾಗ ಇಲ್ಲಿ ಏನ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾನೆ? ಕ್ಯಾಪಿಟಲ್ ಆಫ್ ದಿ ಬಿಸ್ನೆಸ್. ಓಕೆ, ಇಲ್ಲಿ ಇಮಿಡಿಯೇಟ್ ಆಗಿ ಅವನು ಏನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ ಬಿಸ್ನೆಸ್ ಗೆ? ಕ್ಯಾಶ್. ಅದರಿಂದ ಬಿಕಾಸ್ ಇಟ್ ಶುಡ್ ಬಿ ಕ್ಯಾಶ್ ಟ್ರಾನ್ಸಾಕ್ಷನ್. ಇದು ನಮ್ಗೆ ಯಾವ ಟ್ರಾನ್ಸಾಕ್ಷನ್ ಆಗಿರುತ್ತೆ ಅಂದ್ರೆ ಕ್ಯಾಶ್ ಟ್ರಾನ್ಸಾಕ್ಷನ್.
cash transaction. Here we should be find out the both aspects like capital comments nothing but business owner equity ಅಂದ್ರೆ ಅವನ ಅಮೌಂಟ್ ನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಅವನು ಹೇಳಿದ್ರೆ ಕ್ಯಾಶ್ ಅನ್ನೋದು ಅಮೌಂಟ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ಆವಾಗ ಇಲ್ಲಿ ನಿಮ್ಗೆ ಏನಾಗಿರುತ್ತೆ ಅಂತಂದ್ರೆ ಕ್ಯಾಪಿಟಲ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ಒನ್ ಇಸ್ ಕ್ಯಾಶ್. ಓಕೆ, ಇನ್ ದಿಸ್ ಕೇಸ್ ಹಿಯರ್ ಕ್ಯಾಶ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ಇದು ನಮಗೆ ರಿಯಲ್ ಅಕೌಂಟ್ ಆರ್ ಲಯಬಿಲಿಟಿ ಆಗಿರುತ್ತೆ. ಇದು ನಮಗೆ ಲಯಬಿಲಿಟಿ ಆಗಿರುತ್ತೆ. ಕ್ಯಾಶ್ ಇಸ್ ದಿ ರಿಯಲ್ ಅಕೌಂಟ್ ಆಗಿರುತ್ತೆ. ಓಕೆ, ಆವಾಗ ಇಲ್ಲಿ ನಮ್ಗೆ ಏನು ಬರುತ್ತೆ, ಡೆಬಿಟ್ ಆಸ್ಪೆಕ್ಟ್ ಡೆಬಿಟ್ ಕ್ಯಾಶ್ ಅಕೌಂಟ್. ಯಾಕಂದ್ರೆ ಅವನು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ನಮ್ಗೆ ಏನ್ ಬರ್ತಾ ಇದೆ, ಬಿಸ್ನೆಸ್ ಒಳಗಡೆ ಅಮೌಂಟ್ ಬರ್ತಾ ಇದೆ. ಡೆಬಿಟ್ ವಾಟ್ ಕಮ್ಸ್ ಇನ್, ಇಲ್ಲಿ ಕ್ರೆಡಿಟ್ ಆಗಿ ಓನರ್ ಈಕ್ವಿಟಿ ಇರೋದ್ರಿಂದ here we should be taken credit as capital account. Okay, see student, ಇಷ್ಟನ್ನ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಸ್ we are discussing same things.